ಫ್ರೆಂಡ್ಸ್, ವೆಲ್ಕಮ್ ಟು ಶುಭಮ್ ಕೆ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಎರಡನೇ ತಾರೀಕು PC ಪರೀಕ್ಷೆ ನಡೆದ ಕ್ವಶನ್ ಪೇಪರನ್ನು KAಯಿಂದ ಅಫಿಷಿಯಲ್ ಆನ್ಸರ್ ವತಿಯಿಂದ ಸಾಲ್ವ್ ಮಾಡೋಣ. ನೀವು ಎಲ್ಲ ನಿಮ್ಮ ಆನ್ಸರನ್ನು ಚೆಕ್ ಮಾಡ್ಕೊಳ್ಳಿ. ಒಂದನೇ ಕ್ವಶನ್ ಅನ್ನು ಗ್ರೇಸ್ ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ. ಎರಡನೇ ಕ್ವಶನ್, ಕೆಳಗಿನ ಯಾವ ಮೈಕ್ರೋಮ್ ಅನ್ನು ಗಗನಯಾತ್ರಿಕ ಆಹಾರವನ್ನಾಗಿ ಬಳಸುತ್ತಾರೆ? ಇದರ ಆನ್ಸರ್ ಸ್ಪೆರುಲಿನಾ. ಇದರ ಆನ್ಸರ್ ಏನಾಗಿದೆ? ಸ್ಪೆರುಲಿನಾ. ಮೀನಮಾಟು ಒಪ್ಪಂದ 2013ರಲ್ಲಿ ವಿಶ್ವಸಂಸ್ಥೆಯು ಅಂಗೀಕರಿಸಿದ ಜಾಗತಿಕ ಒಪ್ಪಂದವಾಗಿದ್ದು, ಇದು ಮಾನವನ ಚಟುವಟಿಕೆಗಳಿಂದ ಉಂಟಾಗುವ ಮಾಲಿನ್ಯದಿಂದ ಮಾನವನ ಆರೋಗ್ಯ ಮತ್ತು ಪರಿಸರವನ್ನು ರಕ್ಷಿಸುವಾಗಿದೆ. ಇದರ ಆನ್ಸರ್ ಫ್ರೆಂಡ್ಸ್ ಪಾದರಸ ಆಗಿದೆ. ನೆಕ್ಸ್ಟ್, ನಾಲ್ಕನೇ ಕ್ವಶನ್ ಆನ್ಸರ್ ಫ್ರೆಂಡ್ಸ್, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNG ಅನ್ನು ಡೀಸೆಲ್ ಅಥವಾ ಪೆಟ್ರೋಲ್ಗೆ ಬದಲಾಗಿ ಉಪಯೋಗಿಸಲು ಇರುವ ಮುಖ್ಯ ಕಾರಣವನ್ನು ಗುರುತಿಸಿ. ಇದರ ಆನ್ಸರ್ ಆಗಿದೆ ಫ್ರೆಂಡ್ಸ್, ನೋಡಿ ಇಲ್ಲಿ A, B, D ಮಾತ್ರ. A ಹೆಚ್ಚು ಪರಿಣಾಮಕಾರಿ ಉರಿಯುತ್ತದೆ. B ಅಗ್ಗವಾಗಿರುತ್ತದೆ. C CNG ಅನ್ನು ನಿರಂತರವಾಗಿ ಅಡೆತಡೆಯಿಲ್ಲದೆ ಪೂರೈಕೆ ಮಾಡಲು ಪೈಪ್ಲೈನ್ಗಳನ್ನು ಹಾಕುವುದು ಸುಲಭ. ಕಲಬೆರಕೆ ಮಾಡುವ ಅಥವಾ ಅಕ್ರಮ ವರ್ಗಾವಣೆ ಕಷ್ಟಕರ. ಈ ಆನ್ಸರ್ ಇದರಲ್ಲಿ CNG ಅನ್ನು ನಿರಂತರ ಮತ್ತು ಅಡೆತಡೆಯಿಲ್ಲದೆ ಪೂರೈಕೆ ಮಾಡುವುದು, ಪೈಪ್ಲೈನ್ ಹಾಕುವುದು ಸುಲಭ. ಈ ಆಪ್ಷನ್ ಅನ್ನು ತಪ್ಪಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರುವುದು ಒಮೆಗಾ 3 ಫ್ಯಾಟಿ ಆಸಿಡ್ಗಳು. 6 ಈ ಕೆಳಗಿನ ಗುಂಪಿನಲ್ಲಿ ಯಾವುದು ಮಾರ್ಪಡದ ಎಲೆಗೆ ಉದಾಹರಣೆಯಾಗಿದೆ? ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಇದು ಎಲ್ಲರಿಗೂ ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದರಿಂದ KA ಅಫಿಷಿಯಲ್ ಆನ್ಸರ್ ಇದು ನೋಡಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಎಲ್ಲರೂ ಗಮನ ಇಟ್ಟು ಕೇಳಿ ಫ್ರೆಂಡ್ಸ್. ನೆಕ್ಸ್ಟ್, ಮುಂದುವರುವ ಪರೀಕ್ಷೆಯಲ್ಲಿ ಇಂಪಾರ್ಟೆಂಟ್ ಆಗಿರುತ್ತದೆ ಈ ಕ್ವಶನ್. ಕ್ವಶನ್ ನಂಬರ್ 7, ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯನಿರ್ವಹಣೆಯು ರಕ್ತದ ಯೂರಿಯಾದ ಪ್ರಮಾಣವನ್ನು ಹೆಚ್ಚಿಸಲು ಕಾರಣವಾಗಿರುವ ಈ ಸ್ಥಿತಿಯ ಹೆಸರು ಯುರೇಮಿಯಾ. ಆನ್ಸರ್ ಕರೆಕ್ಟ್ ಆಗಿದೆ ಫ್ರೆಂಡ್ಸ್. ಕ್ವಶನ್ ನಂಬರ್ 8, ಜಲವಿದ್ಯುತ್ತದಲ್ಲಿ DNA ಯಾವ ಕಡೆ ಚಲಿಸುತ್ತದೆ? ಧನಾತ್ಮಕ ಎಲೆಕ್ಟ್ರೋಡ್ ಫ್ರೆಂಡ್ಸ್. ನೆಕ್ಸ್ಟ್, ಇಲ್ಲಿ ನೋಡಿ ಹೊಂದಿಸಿ ಬರೆಯಿರಿ ಫ್ರೆಂಡ್ಸ್. ಇದರ ಆನ್ಸರ್ ನೋಡಿ 4 ಕರೆಕ್ಟ್ ಆಗಿದೆ. ಗುರು ಇದು 12 ವರ್ಷಗಳು. ಶನಿ 29 ವರ್ಷಗಳು. ಯುರೇನಸ್ ಇದು 84 ವರ್ಷಗಳು. ನೆಪ್ಚೂನ್ 165 ವರ್ಷಗಳು ಆಗಿದೆ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಫ್ಯೂಸ್ ಇದು ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆಯಲು ಮೂಲ ವಿದ್ಯುತ್ ಮಂಡಲಗಳು ಮತ್ತು ಉಪಕರಣಗಳನ್ನು ರಕ್ಷಿಸಲು ಸಾಧನವಾಗಿದೆ. ಇದು ಕರೆಕ್ಟ್ ಇದೆ ಫ್ರೆಂಡ್ಸ್. ಆದರೆ ಫ್ಯೂಸ್ ವಿದ್ಯುತ್ ಸಾಧನದೊಂದಿಗೆ ಸಮಾಂತರ ಕ್ರಮದಲ್ಲಿ ಜೋಡಿಸುತ್ತಾರೆ. ಇದು ತಪ್ಪಾಗಿದೆ. ಪ್ಯಾರಲಲ್ ಆಗಿ ಜೋಡಿಸುವುದಿಲ್ಲ, ಅಂದರೆ ಸಮಾಂತರವಾಗಿ ಜೋಡಿಸುವುದೇ ಇಲ್ಲ. ನೆಕ್ಸ್ಟ್, GPS ಬೆಂಬಲದಿಂದ ಜಿಯೋ ಅಗ್ಯುಮೆಂಟೆಡ್ ನೇವಿಗೇಷನ್ ಒಂದು ಉಪಗ್ರಹ ಆಧಾರಿತ ಅಗ್ಯುಮೆಂಟೇಷನ್ ಸಿಸ್ಟಮ್ ಆಗಿದೆ. ಇದನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಿದವರು ಇಸ್ರೋ ಮತ್ತು AAI. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸುರುಳಿಗಳಲ್ಲಿ ಮಿಶ್ರ ಲೋಹಗಳನ್ನು ಬಳಸುತ್ತಾರೆ, ಏಕೆಂದರೆ ಮಿಶ್ರ ಲೋಹ ವೃದ್ಧಿಶೀಲತೆ ಮತ್ತು ಅದರ ಘಟಕ ಲೋಹಕ್ಕಿಂತಲೂ ಹೆಚ್ಚಾಗಿರುತ್ತದೆ. ಇದು ಕರೆಕ್ಟ್ ಆಗಿದೆ ಫ್ರೆಂಡ್ಸ್. ಸುರೇಶ್ ಅನ್ನು ಕಳೆದ 3 ದಿನಗಳಿಂದ ತಾಮ್ರ ಪಾತ್ರೆಯಲ್ಲಿ ಇಟ್ಟುಕೊಂಡು ಮೊಸರನ್ನು ರಾತ್ರಿ ಊಟದಲ್ಲಿ ಬಳಸುತ್ತಿದ್ದಾನೆ. ತಡರಾತ್ರಿ ಅವನಿಗೆ ಹೊಟ್ಟೆ ನೋವಿನ ಅನುಭವ ಆಗುತ್ತದೆ. ಇದಕ್ಕೆ ಕಾರಣವಾದ ಒಂದು ಅಂಶವೆಂದರೆ ಮೊಸರು ತಾಮ್ರದೊಂದಿಗೆ ವರ್ತಿಸುವುದು ಫ್ರೆಂಡ್ಸ್. 14ನೇ,
ಆಮ್ಲದ ರುಚಿ ಕಹಿಯಾಗಿರುತ್ತದೆ, ಪ್ರತ್ಯಾಮ್ಲಗಳ ರುಚಿ ಹುಳಿಯಾಗುತ್ತದೆ. ಇಲ್ಲಿ ಒಂದಕ್ಕೊಂದು ಅಪೋಸಿಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಹಾಗಾಗಿ ಈ ಆನ್ಸರನ್ನು ತಪ್ಪಾಗುತ್ತದೆ. ಹೇಳಿಕೆ 1. ಇನ್ನು ಇಲ್ಲಿ ಹೊಂದಿಸಿ ಬರೆಯಿರಿ. ಇದರ ಆಪ್ಷನ್ ನಂಬರ್ 1 ಕರೆಕ್ಟ್ ಆಗಿದೆ. ಕಾಪರ್ ಮತ್ತು ಜಿಂಕ್ ಅನ್ನು ಹಿತ್ತಾಳೆ ಆಗುತ್ತದೆ. ಕಾಪರ್ ಮತ್ತು ಎಸನ್ ಕೂಡಿಸಿ ನಮಗೆ ಕಂಚು ಉತ್ಪಾದನೆ ಆಗುತ್ತದೆ. Pb ಮತ್ತು Sn ಕೂಡಿ ಸೋಲ್ಡರ್ ಉತ್ಪನ್ನ ಆಗುತ್ತದೆ. ಸೋಡಿಯಂ ಮತ್ತು Hd ಕೂಡಿ ಅಮಗ್ಲಮ್ ಉಂಟಾಗುತ್ತದೆ ಫ್ರೆಂಡ್ಸ್. ದೂರದರ್ಶನದ ನಳಿಕೆಯ ಮತ್ತು ಲೈಟ್ ಉಪಕರಣದ ಅನಿಲಗಳು ಇವು ಆಗಿದೆ. ಕ್ರಿಪ್ಟಾನ್ ಮತ್ತು ಝೆನಾನ್. ಅಪಾಯ ಸಂಕೇತ ದೀಪಗಳು ಕೆಂಪು ಬಣ್ಣದಿದೆ, ಏಕೆಂದರೆ ಕೆಂಪು ಬಣ್ಣವು ಮುಂಜಾನೆ ಅಥವಾ ಹೊಗೆಯಿಂದ ಕನಿಷ್ಠ ಚದುರುತ್ತದೆ. ಸಾಮಾನ್ಯ ಅವಶೇಷದಿಂದಾಗಿ ಮಲಿನಗೊಂಡ ಬಾವಿಗಳು ಮತ್ತು ಕೆರೆಗಳು ನೀರನ್ನು ಶುದ್ಧೀಕರಿಸಲು ಈ ಕೆಳಗಿನ ಯಾವ ಸಂಯುಕ್ತವನ್ನು ಬಳಸುತ್ತಾರೆ? ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆಯಿರಿ. ಪ್ಲಾನಿಯೋಮೀಟರ್, ಪ್ಯಾಥೋಗ್ರಾಫ್, ಬಯೋಮೀಟರ್, ಥರ್ಮೋಮೀಟರ್ ಇವೆರಡು ನಿಮಗೆ ಗೊತ್ತೇ ಇರುತ್ತೆ ಫ್ರೆಂಡ್ಸ್ ಸಹಜವಾಗಿ. ಅದರಿಂದ ಇವೆರಡೇ ಸ್ವಲ್ಪ ಒಬ್ಬೊಬ್ಬರಿಗೆ ಕನ್ಫ್ಯೂಸ್ ಆಗಿರಬೇಕು ಅನ್ಕೋತೀನಿ. ಇದರ ಆನ್ಸರ್ ನೋಡಿ ಫ್ರೆಂಡ್ಸ್. ಹೇಗೆ ಪ್ಲಾಟಿನೋಮೀಟರ್ಗೆ ಕ್ಷೇತ್ರ ಅಳೆಯಲು, ಪ್ಯಾಥೋಗ್ರಾಫ್ ನಕ್ಷೆಯನ್ನು ನಕಲು ಮಾಡುವ ದೊಡ್ಡಗಿಸಲು ಅಥವಾ ಚಿಕ್ಕದಾಗಿಸಲು. ಬೈರೋಮೀಟರ್ ವಾಯುಮಂಡಲದ ಒತ್ತಡ ಅಳೆಯಲು. ಥರ್ಮೋಮೀಟರ್ ಉಷ್ಣಾಂಶ ಅಳೆಯಲು. ನೆಕ್ಸ್ಟ್ ಕರ್ನಾಟಕದ ಕೆಲವು ಪ್ರಮುಖ ಶಿಖರಗಳು ಅವುಗಳ ಎತ್ತರ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಗುರುತಿಸಿ. ಬೆಳ್ಳನಗಿರಿ, ರಂಗನತಿಟ್ಟು ಬೆಟ್ಟ, ಗೋಪಾಲಕೃಷ್ಣ ಸ್ವಾಮಿ ಬೆಟ್ಟ, ಮೇಲಕೋಟೆ ಬೆಟ್ಟ, ಚಾಮುಂಡಿ ಬೆಟ್ಟ. ಇದು ಕರೆಕ್ಟ್ ಆಗಿದೆ ಫ್ರೆಂಡ್ಸ್. ನೋಡಿ, ಕೇಳಿದವನು ಎಲ್ಲ ಎಕ್ಸಾಮ್ನಲ್ಲಿ ಫೋಕಸ್ ಮಾಡ್ತಿದ್ದಾನೆ, ಬೆಟ್ಟಗಳ ಮೇಲೆ ಒಂದು ಕ್ವಶನ್ ಹೋಗುತ್ತಿದ್ದಾನೆ. ಎಲ್ಲರೂ ಗಮನವಿಟ್ಟು ಬೆಟ್ಟಗಳನ್ನು ಫೋಕಸ್ ಮಾಡಿ. ನೆಕ್ಸ್ಟ್ ಈ ಕೆಳಗಿನ ಸರಿಯಾದ ಜೋಡಿಯನ್ನು ಗುರುತಿಸಿ. ಇದು ತಪ್ಪಾದನ್ನು ಕರೆಕ್ಟ್. ಬೋರ್ ಘಾಟ್ ಮುಂಬಯಿ ಮತ್ತು ಪುಣೆ ಕರೆಕ್ಟ್ ಇದೆ ಫ್ರೆಂಡ್ಸ್. ತಾಲ್ ಘಾಟ್ ಮುಂಬಯಿ ಮತ್ತು ನಾಶಿಕ್ ಕರೆಕ್ಟ್ ಇದೆ ಫ್ರೆಂಡ್ಸ್. ಪಾಲ್ ಘಾಟ್ ಇದು ಮತ್ತು ಪಾಲಿಯಲ್ಲಿ ಬರುತ್ತದೆ ಫ್ರೆಂಡ್ಸ್, ಇದು ತಪ್ಪಾಗಿದೆ ಫ್ರೆಂಡ್ಸ್. ಅಬುಗೆ ಘಾಟ್ ಉಡುಪಿ ಮತ್ತು ಶಿವಮೊಗ್ಗ ಇದು ಕರೆಕ್ಟ್ ಇದೆ. ಆಪ್ಷನ್ 4 ಆಗುತ್ತದೆ. ಇಲ್ಲಿ ನೋಡಿ, ಎಲ್ಲರೂ ಗಮನವಿಟ್ಟು ಕೇಳಿ. ಮಣ್ಣಿನ ಮೇಲೆ ಈ ರೀತಿ ಪ್ರಶ್ನೆ ಕೇಳ್ತಿದ್ದ ಎಲ್ಲರೂ ಮ್ಯಾಪ್ ರೀಡಿಂಗ್ ಅನ್ನು ಮಾಡಿಕೊಳ್ಳಿ. ಇದರ ಆನ್ಸರ್ ಇಲ್ಲಿ ಬರುವುದು ಜಂಬಿಲ್ಗಟ್ಟೆ ಮಣ್ಣು. ಕೆಳಗಿನ ನಗರವನ್ನು ಹೊಂದಿಸಿ ಬರೆಯಿರಿ. ನಗರ ಫಸ್ಟ್ ಬರೋದು ನಗರ, ಸೆಕೆಂಡ್ ಬರೋದು ಮೆಗಾಪೊಲಿಸ್, ಸಾರಿ ಫ್ರೆಂಡ್ಸ್. ಸೆಕೆಂಡ್ ಬರೋದು ನಗರ ಸಮುಚ್ಚಯ, ಥರ್ಡ್ ಬರೋದು ಮಂಗೋಲಪೊಲಿಸ್, ನಾಲ್ಕನೇ ಬರೋದು ಮೆಗಾ ಸಿಟಿ. ಆಪ್ಷನ್ ನಂಬರ್ 4 ಕರೆಕ್ಟ್ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆಯಿರಿ. ಒಂದರ ಮೇಲೆ ಒಂದು ಫಿಕ್ಸ್ ಕ್ವಶನ್ ಇರುತ್ತೆ ಫ್ರೆಂಡ್ಸ್. ತಪ್ಪಾದನ್ನು ಗುರುತಿಸಿ. ಜವಾಹರ್ಲಾಲ್ ನೆಹರು ಬಂದರು ನವದಿಶಾ ಕರೆಕ್ಟ್ ಇದೆ. ದೀನ್ ದಯಾಳ್ ಬಂದರು ಕಾಂಡ್ಲಾ ಕರೆಕ್ಟ್ ಇದೆ. O.M. ಚಂದ್ರಲಾಲ್ ಬಂದರು ಪ್ಯಾರಾದೀಪ್ ಇದು ತಪ್ಪಾಗಿದೆ ಫ್ರೆಂಡ್ಸ್. ಕಾಮರಾಜ್ ಬಂದರು ಎನ್ನೋರ ಕರೆಕ್ಟ್ ಇದೆ ಫ್ರೆಂಡ್ಸ್. ಈ ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗುವುದಿಲ್ಲ ಎಂದು ಇದರ ಮೇಲೆ ಒಂದು ಫಿಕ್ಸ್ ಕ್ವಶನ್ ಕೇಳ್ತಾ ಇದ್ದೇನೆ ಫ್ರೆಂಡ್ಸ್. ಇದರಲ್ಲಿ ಸರಿಯಾದ ಉತ್ತರ ಬಿಹಾರ್. ಇಲ್ಲಿ ಹೊಂದಿಸಿ ಬರೆಯಿರಿ. ಆಪ್ಷನ್ 3 ಕರೆಕ್ಟ್ ಆಗಿದೆ ಫ್ರೆಂಡ್ಸ್. ನೋಡಿ, ಲಾಕೇರಿ ಇದು ರಾಜಸ್ಥಾನಲ್ಲಿ ಬರುತ್ತೆ. ವಿಜಯವಾಡ ಇದು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ರಾಮನಗುಂಡಂ ಇದು ತೆಲಂಗಾಣದಲ್ಲಿ ಬರುತ್ತದೆ. ದುರ್ಗಾಪುರ ಇದು ಪಶ್ಚಿಮ ಬಂಗಾಳದಲ್ಲಿ ಬರುತ್ತದೆ. ಓಕೆ ಫ್ರೆಂಡ್ಸ್, 26 ಪ್ರಶ್ನೆಗಳಾದವು. ಮುಂದಿನ ಹಂತದಲ್ಲಿ ಪಾರ್ಟ್ 2 ಅಲ್ಲಿ ನೆಕ್ಸ್ಟ್ ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ಅಲ್ಲಿವರೆಗೂ ಎಲ್ಲರೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ನೆಕ್ಸ್ಟ್ ವಿಡಿಯೋಗಾಗಿ ನಿಮ್ಮ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್. ಎಲ್ಲರೂ ಚೆನ್ನಾಗಿ ಓದಿ ಫ್ರೆಂಡ್ಸ್.